ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಸೂರಗೊಂಡನಕೊಪ್ಪ ಕ್ಷೇತ್ರದಿಂದ ಚಿನ್ನಿಕಟ್ಟಿ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಕೌಶಲ್ಯಮ್ಮ ವೈಫ್ ಆಫ್ ಲಕ್ಷ್ಮೀಕಾಂತರಾವ್ ಇವರಿಗೆ ಗ್ರಾಮ ಸ್ವರ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಿದ್ದೇವೆ. ನಮಸ್ಕಾರ ಸರ್. ತಾವು ಗ್ರಾಮ ಪಂಚಾಯತಿಗೆ ಬರೋಕ್ಕಿಂತ ಮೊದಲಾಗಿ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರಿ? ಶಿಕ್ಷಕರಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಿದ್ವಿ. ಹೌದು. ಆಮೇಲೆ ಇಲ್ಲಿ ಏನೇನು ತೊಂದರೆಗಳು ಅದಾವೆ ಅಂತ ಕೇಳಿ ಹೌದು ರಿಪೋರ್ಟ್ ಮಾಡ್ತಿದ್ವಿ ಗ್ರಾಮ ಪಂಚಾಯತಿಗೆ. ನಾವಿದ್ದಂಗೆ ಮಾಡ್ತಾ ಇದ್ವಿ. ಅದನ್ನ ಅವರು ಇಂತಿಂತ ಸಜೆಷನ್ ಕೊಡ್ತಿದ್ರು ಅವರು. ಆ ಸಜೆಷನ್ ಬಂದು ಗ್ರಾಮದಲ್ಲಿ ಹೇಳ್ತಿದ್ವಿ. ಅಮ್ಮರು ಏನು ಸಂಘ ಸಂಸ್ಥೆ ಯಾವ ಸಂಘದಲ್ಲಿ ಇದ್ದೀರಾ? ಅಮ್ಮರು ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಿ. ಪರವಾಗಿಲ್ಲ ಸರ್. ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡೋಕ್ಕಿಂತ ಮೊದಲಾಗಿ ನಿಮ್ಮ ಊರಿನ ಜನಗಳು ನಿಮ್ಮ ಮೇಲೆ ಯಾವ ತರನಾಗಿ ಪ್ರೀತಿ ವಿಶ್ವಾಸ ಇಟ್ಟಿದ್ರು? ಬಹಳ ಆತ್ಮವಿಶ್ವಾಸ ಇಟ್ಕೊಂಡಿದ್ರು ಅವರೆಲ್ಲ. ಈಗಲೂ ಇದೆ. ಹೌದು. ಇನ್ನು ಮುಂದನೂ ಇದೆ, ಇರುತ್ತದೆ. ಹೌದು. ಯಾಕೆಂದ್ರೆ ನಾವು ಕೆಲಸ ಮಾಡ್ದಂಗೆ ಅವರು ನೋಡ್ಕೊಳ್ತಾರೆ. ಹೌದು. ಉತ್ತಮವಾಗಿ ಜನಗಳು ಸಂಪರ್ಕದಲ್ಲಿ ಮೊದಲಿಂದನೂ ಕೂಡ ಇದ್ರಿ. ಹೌದೌದು. ಈಗೂ ಕೂಡ ಇದ್ದಾರೆ, ಮುಂದೂ ಕೂಡ ಇರ್ತಾರೆ. ನಮ್ಗೆ ವಿಶ್ವಾಸ ಇದೆ ನಮ್ಮ ಮೇಲೆ. ನಮ್ಮ ಮಾತು ತಾವು ಹೇಳ್ತಿದ್ರಿ. ತುಂಬಾ ಧನ್ಯವಾದಗಳು ಸರ್. ಸರ್, ಆಗಿದ್ಮೇಲೆ ತಾವು ಗ್ರಾಮ ಪಂಚಾಯತಿನ ಮೊದಲಿಗೆ ಕ್ಷೇತ್ರವಾಗಿ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಯಾವ್ದ ಗ್ರಾಮ ಪಂಚಾಯತಿನೇ ಮೊದಲನೇವಾಗಿ ತಾವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ರಾಜಕೀಯವಾಗಿ ಅಂತ? ಅದನ್ನ ಊರಿಗೆ ಅನುಕೂಲ ಆಗಲಿ ಅಂತಂದು ಊರಿನ ಜನಗಳಿಗೆ ಸಹಕಾರದಿಂದ ನಾವು ಅನುಕೂಲ ಮಾಡ್ಕೊಡ್ಬೇಕು ಅಂತಂದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಮಾಡ್ಕೊಂಡಿದ್ವಿ. ಹೌದು. ಸರ್ಕಾರದ ಸವಲತ್ತುಗಳು ಅವ್ರಿಗೆ ಸಿಗಲಿ ಅಂತ, ಸಕಾಲದಲ್ಲಿ ಅವರಿಗೆ ಸಿಗಲಿ, ಒದಗಲಿ ಅಂತ ಉತ್ತಮವಾಗಿ ತಾವು ಕೆಲಸ ಆಯ್ಕೆ ಮಾಡ್ಕೊಂಡ್ರೆ ಪರವಾಗಿಲ್ಲ ಸರ್. ಆಗಿದ್ಮೇಲೆ ಇವಾಗ ಏನು ಆಯ್ಕೆಯಾಗಿ 1 ವರ್ಷ ಆಗಿದೆಯಲ್ವ, ಈಗ ಈ 1 ವರ್ಷದ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸಿದ್ದೀರಿ? ಸದಸ್ಯರನ್ನ 2-3 ಸಾರಿ ಟ್ರೈನಿಂಗ್ ಕೊಟ್ಟರು ಸದಸ್ಯರಿಗೆ. ಹೌದು. ಅವ್ರು ಕೊಟ್ಟ ನಂತರ ಬಂದು ಇಂತಿಂತ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಆ ಗ್ರಾಮ ಪಂಚಾಯತಿ ಸಹಕಾರದಿಂದ ಕೆಲವೊಂದು ಚರಂಡಿಗಳನ್ನ ಸರಿ ಮಾಡಿದ್ವಿ. ಆಮೇಲೆ ಲೈಟ್ಗಳನ್ನ ಇಲ್ದ ಹತ್ರ ಲೈಟ್ ಹಾಕ್ಸಿದ್ವಿ. ಆಮೇಲೆ ನೀರಿನ ಸರಬರಾಜು ಸರಿಯಾಗಿರ್ಲಿಲ್ಲ, ಅದನ್ನೆಲ್ಲ ಸರಿ ಮಾಡಿಸಿದ್ವಿ. ಪರವಾಗಿಲ್ಲ. ಸುಮಾರು 1 ವರ್ಷದ ಅವಧಿಗಾಗಿ ಸುಮಾರು ಇಂತ ಸಣ್ಣ ಪಟ್ಟ ಕೆಲಸ ಕಾರ್ಯಗಳು ಮಾಡಿಸಿದ್ವಿ ಅನ್ನೋ ಮಾತು ಸರ್. ಆಗಿದ್ಮೇಲೆ ನಿಮ್ಮ ಕ್ಷೇತ್ರದಲ್ಲಿ ಉಳಿದ ಏನೇನು ಕೆಲಸ ಕಾರ್ಯಗಳು ಬಾಕಿ ಇದಾವೆ? ಊರಿನಲ್ಲಿ ಇನ್ನು ಸಿಮೆಂಟ್ ರೋಡ್ ಆಗ್ಬೇಕು. ಹೌದು. ಆಮೇಲೆ ಬಾಕ್ಸ್ ಚರಂಡಿಗಳು ಆಗ್ಬೇಕು. ಹೌದು. ಆಮೇಲೆ ಇದು ಹೊಲಗದ್ದೆಗಳಿಗೆ ಹೋಗ್ಲಿಕ್ಕೆ ರಸ್ತೆ ಹಾದಿ ಆಗ್ಬೇಕು. ಹೌದು. ಅದನ್ನೆಲ್ಲ ಮಾಡಿಸ್ಲಿಕ್ಕೆ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಹೌದು. ಅದು ಸ್ಯಾಂಕ್ಷನ್ ಆದ್ಮೇಲೆ ನಾವು ಮಾಡಿಸುತ್ತೆ ಅದನ್ನ ಕಾರ್ಯಗತ ಮಾಡಬೇಕು, ಜನರಿಗೆ ಮಾಡಿ ಮುಟ್ಟಬೇಕು, ಒಂದು ಒಳ್ಳೆ ಗ್ರಾಮವನ್ನು ಮಾದರಿಯಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಮಾತು ಹೇಳ್ತಿದ್ರೆ ಸರ್. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿದ್ದಾರೆ. ಆಗ ಆಯ್ಕೆ ಆದ್ಮೇಲೆ ಅದು ಉತ್ತಮವಾದ ಕೆಲಸ ಕಾರ್ಯಗಳು ನಾವು ಪೂರೈಸಬೇಕಾಗಿದೆ ಸರ್. ಆಗಿದ್ಮೇಲೆ ಸರ್ಕಾರ ಕೊಡ್ತಕ್ಕಂಥ ಅನುದಾನಗಳು ನಿಮಗೆ ಸಾಕಾಗುತ್ತಾ? ಬೇಕಂತ ಏನ್ ಹೇಳ್ತೀವಿ? ಸಾಕಾಗೋದಿಲ್ಲ. ಹೌದ್ರಿ. ಅನುದಾನ ಸಾಕಾಗೋದಿಲ್ಲ. ಒಬ್ರಿಗೆ ಕೊಟ್ಟರು ಒಬ್ರಿಗೆ ಆಗೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಸಹಕಾರ ಅನುದಾನ ಕೊಡ್ಲಿ ಅಂತ ನಾವು ಮಂಡಲದಲ್ಲಿ ಹೋಗಿ ಜಗಳ ಮಾಡ್ತಿದ್ವಿ ಅವ್ರ ಹತ್ರ. ಸರ್ಕಾರ ಕೊಟ್ಟದ್ದು ನಾವು ಕೊಡ್ತೀವಪ್ಪ ಅಂತ ಅವ್ರು ಹೇಳ್ತಾರೆ. ಖಂಡಿತ. ಸರ್ಕಾರದಲ್ಲಿ ಕೊಡ್ತಕ್ಕಂಥದ್ದನ್ನ ಗ್ರಾಮ ಪಂಚಾಯತಿ ಬಂದಾಗ ತಮಗೆ ಮುಟ್ಟಬೇಕಾಗ್ತೈತೆ. ಬಟ್ ಅದು ಇವತ್ತಿನ ದಿನದಲ್ಲಿ ಕೆಲಸ ಕಾರ್ಯ ಪೂರೈಸಬೇಕಂದ್ರೆ ಸಾಕಾಗ್ತಾ ಇಲ್ಲ ಅನ್ನೋ ಮಾತು ಸರ್. ಆಗಿದ್ಮೇಲೆ ಇನ್ನು ಬದಲಾವಣೆ ಆಗ್ಬೇಕು ಅನ್ನೋ ಮಾತು ತಾವು ಹೇಳ್ತಿದ್ರಿ. ತುಂಬಾ ಒಳ್ಳೆ ಸರ್. ಸರ್, ಆಗಿದ್ಮೇಲೆ ಇವತ್ತು ಏನೇ ಇರಲಿ ನಾವು ಹೇಳ್ತೀವಿ, ಯಾವುದೇ ಒಂದು ಮಾಧ್ಯಮದಲ್ಲಿ ಹೋದ್ರೂ ಈ ಉದ್ಯೋಗಕ್ಕಾಗಿ ಸಂಭಾವನೆ ಅನ್ನೋದಿದ್ದೇ ಇರುತ್ತೆ ಸರ್. ಇವತ್ತು ನಮ್ಗೆ ಸರ್ಕಾರ ಗೌರವಧನ ಅಂತ ಕೊಡ್ತಾ ಇದೆ 500 ರೂಪಾಯಿ. ಇದ್ರ ಬಗ್ಗೆ ತಾವು ಏನ್ ಹೇಳ್ತಿ ಇಷ್ಟಪಡ್ತೀವಿ? ಅದು ಯಾತಗೂ ಆಗೋದಿಲ್ಲ. ಹೌದು. ಈ ಹೋಗಿ ಯಾರಾದ್ರೂ ಒಂದು ಕೆಲಸ ಹೇಳಿದ್ರೆ ಅದನ್ನ ಹೋಗಿ ನಾವೇ ಮಾಡ್ಕೊಂಡ್ಬರ್ಬೇಕು. ಅದರಿಂದ ಏನು ಸಹಾಯ ಸಿಗೋದಿಲ್ಲ. ಅದರಿಂದ ಇದು ಯಾತಕ್ಕೂ ಆಗೋದಿಲ್ಲ. 500 ರೂಪಾಯಿ ಒಂದು ಜಾಸ್ತಿ ಮಾಡ್ಬೇಕು, ಮಾಡಿದ್ರೆ ಅನುಕೂಲ ಮಾಡ್ಬೇಕು. ಯಾಕಂದ್ರೆ ಜಾಸ್ತಿ ಮಾಡೋದ್ರಿಂದ ಈ ಕೆಲವು ಉತ್ಸಾಹದಿಂದ ಕೆಲಸ ಮಾಡಕ್ಕೆ, ಸಕಾಲದಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡುತ್ತೆ. ಹೌದು. ತುಂಬಾ ಧನ್ಯವಾದಗಳು ಸರ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ಕೇರಳದಲ್ಲಿ ಮಾದರಿ ಗ್ರಾಮ ಪಂಚಾಯತಿಗಾಗಿ ಸರ್ಕಾರ ಇವತ್ತಲ್ಲಿ ಮಾಡಿದೆ. ಆ ಒಂದು ಮಾದರಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಬಂದಾಗ ತಾವು ಯಾವ ತರನಾಗಿ ಸೇವೆ ಮಾಡಬಹುದು ಅನ್ನೋ ಮಾತು ಹೇಳ್ತೀವಿ?
ಅದನ್ನ ನೋಡ್ಕೊಂಡು ಹೌದು ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡ್ಕೊಂಡು ನಾವು ಇನ್ನೂ ಹೆಚ್ಚಿನ ಸಹಕಾರದೊಂದಿಗೆ ಊರಿನವರ ಸಹಕಾರದೊಂದಿಗೆ ನಾವು ಮಾಡ್ಲಿಕ್ಕೆ ತಯಾರಿದ್ದೀವಿ. ಗ್ರಾಮ ಪಂಚಾಯತಿ ಅಲ್ಲಿ ಮಾದರಿಯಾಗಿ ಬಂದಾಗ ಇಲ್ಲಿ ಕೂಡ ನಾವು ಉತ್ತಮವಾಗಿ ಬಂದ್ರೆ ನಾವು ಕೂಡ ಇಲ್ಲಿ ಮಾದರಿ ಗ್ರಾಮ ಪಂಚಾಯತಿನೇ ನಾವು ಮಾಡಬಹುದು ಏನ್ ಸರ್? ಪರವಾಗಿಲ್ಲ ಸರ್. ಆಗಿದ್ಮೇಲೆ ಇವತ್ತಿನ ದಿನವಾಗಿ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಗಳು ಇವತ್ತು ತಮ್ಮ ಮನೆ ಬಾಲಿ ಬಂದು ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಮೆಂಬರು ಅಧ್ಯಕ್ಷರನ್ನ ಎಲ್ಲ ಗುರುತು ಮಾಡಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇದನ್ನು 10 ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ತಾವು ಯಾವ ತರನಾಗಿ ನಮಗೆ ಸಹಕಾರ ಕೊಡೋಕೆ ಇಷ್ಟಪಡ್ತೀವಿ? ಸಕಾಲದಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀವಿ, ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ. ಹೌದು ಸರ್. ಸಹಕಾರ ನಮ್ಮ ಕೈಲಾಗಿದ್ದನ್ನು ನಾವು ಮಾಡ್ಲಿಕ್ಕೆ ತಯಾರದವಿ. ಹೌದೌದು ಹೌದು. ಯಾರ್ಯಾರು ನಮ್ಮ ಸಹಕಾರದಿಂದ ಖಂಡಿತ ಜನಗಳು ಬಂದು ನಾವು ಸಹಕಾರ ಕೊಡ್ತೀವಿ ಅಂತಂದ್ರೆ ಅವರಿಂದಲೂ ನಾವು ಕೊಡ್ಸಕ್ ತಯಾರ. ತುಂಬಾ ಧನ್ಯವಾದಗಳು ಸರ್. ಸರ್ ಆಗಿದ್ಮೇಲೆ ಇವತ್ತು ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆ ದೊಡ್ಡ ಸಂಸ್ಥೆಯಾಗಿ ತಮ್ಮ ಮನೆ ಬಾಗಿಲಿಗೆ ಬಂದು 10 ನಿಮಿಷಗಳ ಸಂದರ್ಶನ ಮಾಡಿ ಒಂದು ಅಭಿನಂದನಾ ಪತ್ರ ಕೊಟ್ಟು ತಮಗೆ ಗೌರವಿಸಿ ಇಂಥ ಒಂದು 10 ನಿಮಿಷ ಕಾರ್ಯಕ್ರಮವನ್ನು ದೇಶಾದ್ಯಂತ ಇದನ್ನ ಇಂಟರ್ನೆಟ್ ಮುಖಾಂತರ ಅಂತರ್ಜಾಲವಾಗಿ ಗುರ್ತು ಮಾಡ್ತದೆ. ಇಂಥ ಒಂದು ಸಂಸ್ಥೆಗೆ ತಾವು ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಿದ್ರೆ ಹೌದು ಅಭಿವೃದ್ಧಿ ಬರ್ಲಿಕ್ಕೆ ಸಾಧ್ಯ ಇದೆ. ಖಂಡಿತ ಖಂಡಿತ. ಅದಕ್ಕೋಸ್ಕರ ಈ ಸಂಸ್ಥೆಗಳು ಇನ್ನೂ ಹೆಚ್ಚಿನ ಸಂಸ್ಥೆಗಳು ಜಾಸ್ತಿ ಆಗ್ಬೇಕು. ಖಂಡಿತ. ಆದ್ರೆ ಹೌದು ಎಲ್ಲಾ ಕಡೆಗೂ ಪ್ರಚಾರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ತುಂಬಾ ಒಳ್ಳೆಯ ಮಾತು ಹೇಳಿದ್ರೆ. ತುಂಬಾ ಧನ್ಯವಾದಗಳು ಸರ್. ತಾವು ಇಲ್ಲಿಯವರೆಗೆ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮನ್ನು ಕಳೆದಕ್ಕಾಗಿ ಗ್ರಾಮ ಸಭಾ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ತಮಗೆ ಅಭಿನಂದನೆ ಕೂಡ ಹೇಳುತ್ತಾ ಕಳೆದ 1 ವರ್ಷದಲ್ಲಿ ಉತ್ತಮ ಸೇವೆ ಮಾಡಿದ್ದಕ್ಕಾಗಿ ಇನ್ನು ಉಳಿದ 4 ವರ್ಷದ ಅವಧಿಯನ್ನು ಜನಗಳ ಪ್ರೀತಿಪೂರ್ವಕವಾಗಿ ಉತ್ತಮ ಸೇವೆಗಳನ್ನು ತಾವು ಪೂರೈಸಲಿ 5 ವರ್ಷ ಅವಧಿಯನ್ನು ಸಕಾಲದಲ್ಲಿ ಅಂತ ಹೇಳಿ ನಾವು ತಮಗೆ ಶುಭ ಹಾರೈಸುತ್ತಾ ತಮಗೆ ಒಂದು ಅಭಿನಂದನಾ ಪತ್ರ ಕೊಡುವುದರ ಮುಖಾಂತರವಾಗಿ ತಮಗೆ ನಾವು ಅಭಿನಂದನೆ ಕೂಡ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಸರ್.